ಖ್ಯಾತ ಗಾಯಕಿ ಮಂಜುಳಾ ಗುರುರಾಜ್ ಅವರ ಹೆಸರು ನಮ್ಮ ಕನ್ನಡಿಗರಿಗೆಲ್ಲರಿಗೂ ಕೂಡ ಚಿರಪರಿಚಿತ. ಅದೇ ರೀತಿ ಅವರ ಒಂದು ಸಂಗೀತ ಹಾದಿಯಲ್ಲೇ ಅವರ ಮಗನೂ ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಸ್ವತಃ ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾತುಕತೆಯನ್ನು ಆಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸಾಗರ್ ಅವರು, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಅಲೆವ ದಾರಿಯಲ್ಲಿ ಈ ಒಂದು ಸಾಂಗ್ ಸಿಕ್ಕಾಪಟ್ಟೆ ಕೇಳುಗರಿಗೆ ಇಷ್ಟ ಆಗ್ತಾ ಇದೆ. ಸೊ ಹೆಂಗೆ ಉಟ್ಕೊಂತು ಈ ಒಂದು ಸಾಂಗ್ ಬಗ್ಗೆ? ಅಜಿತ್ ಕೇಶವ ಅದು ಮೇನ್ ಇನಿಷಿಯೇಟಿವ್ ತೊಗೊಂಡಿರೋದು. ಅವರು ಒಂದೇ ಒಂದು ಲೈನ್ ಹಾಡಿದ್ದು, ಅಷ್ಟು ಹಾಡಿದ್ರು. ಅಲ್ಲಿಂದ ಮಿಕ್ಕಿದೆಲ್ಲ ಸೃಷ್ಟಿ ಆಯ್ತು ಅಲ್ಲಿಂದ. ಸೊ ಅಲೆಗಳ ತರ ಒಂದ್ ಅಲೆ ಮೇಲೆ ಇನ್ನೊಂದು ಅದೇ ತರಾನೇ ಕಂಪೋಸಿಂಗ್ ಸಹ ಹಾಗೆ ಆಯ್ತು. ಒಂದೇ ಒಂದು ಲೈನ್ ಸ್ಟಾರ್ಟ್ ಆಗಿದೆ, ನೆಕ್ಸ್ಟ್ ಲೈನ್ ಬಂತು, ನೆಕ್ಸ್ಟ್ ಲೈನ್ ಬಂತು, ನೆಕ್ಸ್ಟ್ ಲೈನ್ ಬಂತು. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಇಟ್ಸ್ ದ ಮ್ಯಾಜಿಕ್ ಆಫ್ ಮ್ಯೂಸಿಕ್. ನಾನು ತುಂಬಾ ಕಷ್ಟಪಟ್ಟು ಒಂದು ಮ್ಯೂಸಿಕ್ ಮಾಡ್ತೀನಿ ಅಂದ್ರೆ ಅದು ಚೆನ್ನಾಗಿ ಆಗೋಗುತ್ತೆ ಅಂತ ಯಾವ್ದು ಗ್ಯಾರಂಟಿನೇ ಇಲ್ಲ. ಸೊ ನಮ್ಮ ಮ್ಯೂಸಿಕ್ ಮ್ಯಾಜಿಕ್ ಏನಂದ್ರೆ, ಒಂದು 5 ನಿಮಿಷ 2 ನಿಮಿಷದಲ್ಲಿ ಕೂತ್ಕೊಂಡು ಕಂಪೋಸ್ ಮಾಡಿರೋದೇ ಸೂಪರ್ ಹಿಟ್ ಆಗೋಗುತ್ತೆ. ಸೊ ಹಾಗಾಗಿ ಅಲೆಗಳ ತರಾನೇ ಈ ಸಾಂಗ್ ಕಂಪೋಸಿಂಗ್ ಅದೇ ತರ ಬಂತು. ಕಂಪೋಸಿಷನ್ ಮಾಡ್ಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಅಂತ ಅನ್ನಿಸ್ತು ನಿಮಗೆ? ಚಾಲೆಂಜಸ್ ಅಂದ್ರೆ, ಕೆಲವೊಂದು ಚೌಕಟ್ಟುಗಳು ನಾನೇ ಹಾಕೋತೀನಿ. ಹೇಗೆ ಅಂದ್ರೆ, ಈ ಸಾಂಗ್ನ ಈ ಇನ್ಸ್ಟ್ರೂಮೆಂಟ್ಸ್ ಮಾತ್ರ ಉಪಯೋಗಿಸ್ಕೊಂಡು ಮಾಡೋವಂಥ ಒಂದು ಚಾಲೆಂಜ್. ಇವಾಗ ಎಷ್ಟೋ ಸಾವಿರ ಇನ್ಸ್ಟ್ರೂಮೆಂಟ್ಸ್ ಇದೆ. ಸೊ ಇದರಲ್ಲಿ ಏನು ಒಂದು ಪಿಯಾನೋ ಯೂಸ್ ಮಾಡೋಣ, ಒಂದು ಗಿಟಾರ್ ಯೂಸ್ ಮಾಡೋಣ, ಒಂದು ಡ್ರಮ್ಸ್ ಯೂಸ್ ಮಾಡೋಣ, ಇಷ್ಟರಲ್ಲೇ ಮಾಡಿ ನೋಡೋಣ ಹೆಂಗ್ ಬರ್ಬೋದು ಸಾಂಗು ಅನ್ನೋದು. ಸೊ ಕಡಿಮೆ ಇನ್ಸ್ಟ್ರೂಮೆಂಟ್ಸ್ನ ಉಪಯೋಗಿಸ್ಕೊಂಡು ಇಬ್ಬರು ಮೇಲ್ ಸಿಂಗರ್ಸ್ ಉಪಯೋಗಿಸ್ಕೊಂಡ್ರೆ ಹೇಗೆ ಒಂದು ಲವ್ ಎಮೋಷನ್ ಹೆಂಗ್ ತರ್ಬೋದು ಅನ್ನೋದೇ ಒಂದು ಚಾಲೆಂಜ್ ಆಗಿ ತಗೊಂಡು ಮಾಡಿದ. ಸೊ ಮೇಜರ್ಲಿ ನಂದು ಪಿಯಾನೋ ಸ್ಪೆಷಲೈಸೇಷನ್ ಇರೋದ್ರಿಂದ ಪಿಯಾನೋ ಇಂದ ಸ್ಟಾರ್ಟ್ ಮಾಡಿ ಮ್ಯೂಸಿಕ್. ಸೊ ಹಾಗೆ ಪಿಯಾನೋ ಇಂದಾನೆ ತುಂಬಾ ಚೆನ್ನಾಗಿ ಬಂದಿದೆ. ಅಮ್ಮ ಈಗಾಗಲೇ ಸಾಕಷ್ಟು ಹಾಡುಗಳನ್ನ ಹಾಡಿದ್ದಾರೆ, ಸಾಕಷ್ಟು ಒಂದು ಸೂಪರ್ ಹಿಟ್ ಸಾಂಗ್ಸ್ ಅನ್ನ ನೀಡಿದ್ದಾರೆ. ಅಮ್ಮನ ಪ್ರಭಾವ ನಿಮ್ಮ ಮೇಲೆ ಎಷ್ಟು ಬೀರ್ತು ಅಂತ? ಡೆಫಿನೆಟ್ಲಿ. ಅಂದ್ರೆ ಸಣ್ಣ ವಯಸ್ಸಿನಿಂದಾನು ಅವ್ರು ಹಾಡ್ತಿರೋದನ್ನ ನಾನು ಕೇಳ್ಕೊಂಡೇ ಬೆಳೆದಿರೋದು. ನಮ್ಮ ತಂದೆ ಆಗ್ಲಿ, ನಮ್ಮ ತಾಯಿ ಆಗ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಆರ್ಕೆಸ್ಟ್ರಾ ಪೂರ ಕರ್ನಾಟಕ, ತಮಿಳ್ನಾಡು, ಎಲ್ಲಾ ಕಡೆ, ಕನ್ನಡ, ತಮಿಳ್, ತೆಲುಗು ಎಲ್ಲ ಭಾಷೆಗಳಲ್ಲೂ ಹಾಡಿದ್ದಾರೆ, ಹಿಂದಿ. ಸೊ ಅವ್ರ ಪ್ರತಿಯೊಂದು ಕಾರ್ಯಕ್ರಮಗಳು ನಾನು ಹೋಗಿ ಕೂತ್ಕೋತಾ ಇದ್ದೆ ಸಣ್ಣ ಹುಡುಗ, ಸಣ್ಣ ವಯಸ್ಸಿಂದಾನು. ನಮ್ಮ ತಾಯಿಯ ರೆಕಾರ್ಡಿಂಗ್ಸ್ ಅಲ್ಲೂ ನಾನು ಹೋಗಿ ಕೂತ್ಕೋತಾ ಇದ್ದೆ. ಸೊ ಅವರು ಹಾಡಿರೋಂಥ ಅವ್ರ ಉಸಿರು ಸಹ ನನ್ನಲ್ಲಿದೆ. ಸೊ ಅದು ನಡೀತಾನೆ ಇದೆ ಬ್ಲಡ್ ಅಲ್ಲಿ. ಆ ಎಜುಕೇಶನ್, ಆ ಒಂದು ವಿದ್ಯೆ ಅವರಿಂದ ನನಗೆ ಖಂಡಿತವಾಗ್ಲೂ ಬಂದಿದೆ. ನಮ್ಮ ತಂದೆಯ ಒಂದು ಆರ್ಕೆಸ್ಟ್ರೇಷನ್ ಅಥವಾ ಅರೇಂಜ್ಮೆಂಟ್ ಟೆಕ್ನಿಕ್ಸ್ ಎಲ್ಲ ನಮ್ಮ ತಂದೆ ತುಂಬಾ ಹೇಳ್ಕೊಟ್ರು. ನಮ್ಮ ತಾಯಿನೇ ನನ್ನ ಪುಷ್ ಮಾಡಿದ್ದು ಪಿಯಾನೋ ಕಲಿ ಅಂತ. ಸೊ ಅವರಿಬ್ರು ಈ ಒಂದು ಫೌಂಡೇಶನ್ ಇಟ್ಟಿರೋದ್ರಿಂದಾನೇ ನಾನು ಇಷ್ಟು ಮ್ಯೂಸಿಕಲ್ಲೂ ಒಂದಿಷ್ಟು ಮಾಡಕ್ಕೆ ಸಾಧ್ಯ ಆಗಿರೋದು. ಅಮ್ಮ ಹಾಡಿರುವಂತಹ ಕನ್ನಡ ಹಾಡುಗಳಲ್ಲಿ ನಿಮಗೆ ತುಂಬಾ ಇಷ್ಟ ಆಗುವಂತಹ ಯಾವ್ದಾದ್ರು ಒಂದು ಹಾಡನ್ನ ಹಾಡೋದಾದ್ರೆ? ಡೆಫಿನೆಟ್ಲಿ ಮುಸ್ಸಂಜೇಲಿ ನಮ್ಮೂರಲ್ಲಿ ತಂಗಾಳಿ ಸೇವೆಗೆಂದು, ಇದೇ ನನ್ನ ಮೋಸ್ಟ್ ಫೇವ್ರೇಟ್ ಸಾಂಗು. ನಮ್ಮ ಹಂಸಲೇಖ ಸರ್ ರಚನೆ ಮಾಡಿರೋವಂಥದ್ದು, ಅವರೇ ಬರೆದಿರೋವಂಥದ್ದು ಇದು ಗೀತೆ. ಇದೇ ನನ್ನ ಫೇವ್ರೇಟ್ ಸಾಂಗು. ಯಾಕಂದರೆ ಅದರಲ್ಲಿ ಒಂದು ಆ ಮ್ಯೂಸಿಕ್ ಇರೋದು, ಅದು ರಿದಮ್ ಬಂದು, ಆಮೇಲೆ ಆ ಟ್ಯೂನು, ಆಮೇಲೆ ನಮ್ಮ ತಾಯಿ ಹಾಡಿರೋ ಒಂದು ಶೈಲಿ, ಆ ಲಿರಿಕ್ಸು, ಅದೆಲ್ಲ ಪರ್ಫೆಕ್ಟ್ ಮ್ಯಾಚ್ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ಅದು ಫೇವ್ರೇಟ್ ಆಗಿದೆ. ಈಗ ಮಂಜುಳಮ್ಮ ಅಲೆಯ ದಾರಿಯಲ್ಲಿ ಈ ಒಂದು ಸಾಂಗ್ ಕೇಳಿದ್ರ, ಏನು ಹೇಳಿದ್ರು? ನಿಮ್ಗೆ ಏನಾದ್ರು ಒಂದಷ್ಟು ಇನ್ಪುಟ್ಸ್ ಅಥವಾ ಚೇಂಜಸ್ ಏನಾದ್ರು ಹೇಳಿದ್ರ ಕೇಳ್ಬಿಟ್ಟು? ಕಂಪೋಸಿಂಗ್ ಟೈಮಲ್ಲಿ ನಾನು ಅಷ್ಟು ಇವ್ರನ್ನ ಅಪ್ರೋಚ್ ಮಾಡಲಿಲ್ಲ. ಬಟ್ ಮಾಡಿ ಆಮೇಲೆ ಕೇಳಿಸಿದಕ್ಕೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತ ಹೇಳಿ ತುಂಬಾ ಖುಷಿ ಪಟ್ರು. ಸೊ ಸಾಹಿತ್ಯನ ತುಂಬಾ ಅವ್ರು ಇಷ್ಟಪಟ್ರು. ಅಜಿತ್ ಕೇಶವ ಬರ್ದಿರೋ ಸಾಹಿತ್ಯ ತುಂಬಾ ಒಂದು ಒಳ್ಳೆ ಲೆವೆಲಲ್ಲಿದೆ. ಈ ನಡುವೆ ಆ ಥರ ಪದಗಳನ್ನ ಉಪಯೋಗಿಸಿಲ್ಲ ಯಾವುದು ಕನ್ನಡ ಚಿತ್ರಗೀತೆಗಳಲ್ಲಿ. ಒಂಥರ ತುಂಬಾ ಸ್ಪೆಷಲ್ ಆಗಿದೆ, ವೆರಿ ಗುಡ್ ಅಂತ ಹೇಳಿದ್ರು. ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫೈನಲ್ ಔಟ್ಪುಟ್ ಬಂದಿದೆ, ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಸೊ ಫೈನಲ್ ನೀವು ಅನ್ಕೊಂಡದಕ್ಕೆ ರೀಚ್ ಆದ್ರ ಅಂತ? ಡೆಫಿನೆಟ್ಲಿ. ಇವಾಗ ಒಂದು ಹಂತಕ್ಕೆ ನಾವು ಜನಗಳಿಗೆ ತಲುಪಿಸಿದೀವಿ ಇದನ್ನ. ಸೊ ಜನಗಳು ಅದನ್ನ ಇಷ್ಟಪಟ್ಟೇ ಪಡ್ತಾರೆ ಅಂತ ನನಗೆ ಖಂಡಿತವಾಗ್ಲೂ ನನಗೆ ಗ್ಯಾರಂಟಿ ಇದೆ, ಕೊಡ್ತೀನಿ. ಅವರು ಪಡೋದಲ್ಲದೆ ಪಕ್ಕದಲ್ಲಿರೋರ್ಗೂ ಕೇಳಿಸಿ ಶೇರ್ ಮಾಡಿದ್ರೇನೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಮುಂದಿನ ದಿನಗಳಲ್ಲಿ ಏನೆಲ್ಲ ಪ್ರಾಜೆಕ್ಟ್ ಗಳನ್ನ ಮಾಡಬೇಕು ಅಂಡ್ ಹಾಗೇನೆ ಯಾವ ತರ ಪ್ರಾಜೆಕ್ಟ್ ಗಳನ್ನ ಮಾಡಬೇಕು ಅನ್ನುವಂತಹ ಆಸೆ ಇದೆ ಅಂತ? ಪ್ರತಿಯೊಂದೂ ಒಂದೊಂದು ಡಿಫ್ರೆಂಟ್ ಎಮೋಷನ್ ಅಲ್ಲಿ ಬರೋಣ ಅಂತ. ಒಂದು ಟಪಾಂಗುಚಿ ಸಾಂಗ್ ಮಾಡೋಣ ಅಂತ ಇದೆ. ಇನ್ನೊಂದು 2-3 ಮಂತ್ಸ್ ಅಲ್ಲಿ ಅದನ್ನು ರಿಲೀಸ್ ಮಾಡ್ತೀವಿ. ಸೊ ಡಿಫ್ರೆಂಟ್ ಎಮೋಷನ್. ನಾವು ಫಸ್ಟ್ ಲವ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಅದೇ ತರ ಒಂದು ಡಾನ್ಸ್ ನಂಬರ್ ಆಗಿರ್ಬೋದು, ಒಂದು ಮದ್ವೆಗೆ ಸಂಬಂಧಪಟ್ಟಿದ್ದು ಒಂದು ಹಾಡು ಇರ್ಬೋದು, ಇಲ್ಲ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಒಂದು ಹಾಡು ಮಾಡುವಂಥದ್ದು. ಇದೆಲ್ಲ ಪ್ಲಾನ್ಗಳಿದೆ. ಹೈಫೈ ಸ್ಟುಡಿಯೋ ಅವರ ಚಾನೆಲ್ ಅಲ್ಲಿ ಬಿಡುಗಡೆ ಮಾಡೋಣ ಅಂತ ಪ್ಲಾನ್ ಇದೆ. ಕನ್ನಡಿಗರಿಗಾಗಿರ್ಬೋದು, ನಿಮ್ಮ ಸಂಗೀತವನ್ನ ಅಥವಾ ನಿಮ್ಮ ಕಂಪೋಸಿಷನ್ ಅನ್ನ ಇಷ್ಟಪಡುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ಏನ್ ಹೇಳ್ತೀರಾ ಅಂತ? ಏನಿಲ್ಲ, ನಮ್ಮಂತ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಆಗಿ ಯಾವುದೇ ಚಿತ್ರಕ್ಕೆ ಇದು ಒಂದು ರಿಲೇಷನ್ ಇರೋದ್ರಿಲ್ಲ. ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಶೇರ್ ಮಾಡಿ, ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್.
ಇದಾಗಿತ್ತು ಮ್ಯೂಸಿಕ್ ಕಂಪೋಸಿಷನ್ ಮಾಡಿರುವಂತಹ ಸಾಗರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.